ಗುರುವೇ ಸರ್ವಲೋಕಾನಾಂ ಬಿಸಜೆ ಭೌರೋಗಿನಾಂ ಇದೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ನಮ. ನನ್ನ ಆರಾಧ್ಯ ದೇವನ ಅಂತ ಶ್ರೀರಾಮಚಂದ್ರದೇವರಿಗೆ ವಂದಿಸ್ತಾ, ಜಗದಾದಿ ಮಾತೆಯಂಥ ಮೂಕಾಂಬಿಕೆಯನ್ನು ಸ್ಮರಿಸ್ತಾ, ಸ್ಥಳದೇವತೆ ಅಂದ ವಿನಾಯಕನಿಗೆ ನಮಸ್ಕರಿಸ್ತಾ, ಈ ಒಂದು ಪವಿತ್ರ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತ ಋಷಿವಾಣಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಖ, ಶಾಂತಿ, ನೆಮ್ಮದಿ ಬೇಕು ಅಂತ ಎಲ್ಲರ ಅಪೇಕ್ಷೆ. ಈಗ ಇಲ್ಲಿ ಬಂದಿದ್ದೀರಿ ತಾವುಗಳೆಲ್ಲ, ಸುಖ, ಶಾಂತಿ, ನೆಮ್ಮದಿಯ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬ ಭಾವನೆಯಿಂದ ಬಂದಿದ್ದೀರಿ. ನಮ್ಮೆಲ್ಲರ ಬದುಕಿನ ಆಯಾಮಗಳು ಹಾಗೆ. ನಾವು ಸನ್ಯಾಸಿಗಳಿರ್ಬೋದು, ವಿರಕ್ತರು ಇರ್ಬೋದು, ರಾಜ ಮಹಾರಾಜರು ಇರ್ಬೋದು, ಸಂಸಾರಸ್ಥರ ಲೌಕಿಕರು ಇರ್ಬೋದು, ಎಲ್ಲರ ಪರಮ ಲಕ್ಷ್ಯ ಆನಂದ, ಸುಖವಾಗಿರಬೇಕು ಅಂತೆ. ಸುಖಸ್ಯ ಮೂಲಂ ಧರ್ಮ ಅಂತ ಹೇಳಿದರು. ಸುಖ ಅಂದ್ರೇನು, ಧರ್ಮ ಅಂದ್ರೇನು? ಲೌಕಿಕವಾಗಿ, ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವುದು ಹಿತವನ್ನು ತರ್ತದೆ ಅದನ್ನು ಧರ್ಮ ಅಂತ ಹೇಳಿದರು ವಿದ್ವಾಂಸರು. ಲೌಕಿಕವಾಗಿ ನಮಗೆ ಈ ಲೋಕಕ್ಕೆ, ಪಾರಮಾರ್ಥಿಕವಾಗಿ ಮೇಲಿನ ಲೋಕಕ್ಕೆ, ಸಮಷ್ಟಿಗೆ ಎಲ್ಲರಿಗೆ ಯಾವುದು ಹಿತವನ್ನು ಕೊಡ್ತದೆ ಅದನ್ನು ಧರ್ಮ ಅಂತ ಹೇಳಿದರು. ಇನ್ನು ಸುಖವನ್ನು ಹೇಗೆ ವಿಶ್ಲೇಷಣೆ ಮಾಡೋದು? ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋದು, ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಅದು ಸುಖ ಆಗಿರೋದಿಲ್ಲ. ಉದಾಹರಣೆಗೆ ಹೊರದೇಶಕ್ಕೆ ಹೋದರೆ ಅಲ್ಲೆಲ್ಲ ಬ್ರೆಡ್ ತಿನ್ನುವುದೇ ಸುಖ, ಬ್ರೆಡ್ ಬಟರ್ ಅಥವಾ ಬ್ರೆಡ್ ಜಾಮ್ ಅಂತ ಹೇಳ್ತೇವೆ. ಆದರೆ ಭಾರತಕ್ಕೆ ಬಂದರೆ ಅನ್ನ ಸಾಂಬಾರು, ಗಂಜಿ ಚಟ್ನಿ, ದೇಶಾಧಾರಿತ ಸುಖ. ಮೊನ್ನೆ ನಮಗೆ ಡಿಸೆಂಬರ್ನಲ್ಲಿ ತುಂಬ ಚಳಿ, ಎದ್ದ ಕೂಡಲೇ ಬಿಸಿನೀರು ಬೇಕು ಅಂತ ಆಗ್ತದೆ. ಅದೇ ಏಪ್ರಿಲ್ ಮೇಲೆಯಲ್ಲಿ ಬಿಸಿನೀರು ಕೊಟ್ಟರು ಬೇಡ, ಮೈಗೆ ಹಾಕ್ಕೊಂಡ್ರೆ ಉರಿ ಆಗ್ತದೆ. ಕಾಲಾಧಾರಿತ ಸುಖ. ಇನ್ನು ಈ ಒಂದು ಕಾರ್ಯಕ್ರಮ ನಮ್ಮದೊಂದು ಏಪ್ರಿಲ್ ಮೇನಲ್ಲಿ ಉಂಟು ಅಂತ ಹೇಳ್ಕೊಳ್ಳುವ. ಸಡನ್ನಾಗಿ ಅಚಾನಕ್ಕಾಗಿ ಮಳೆ ಬರ್ತದೆ. ಯಾರು ಆವಾಗ ಸೆಕೆ ಅಲ್ಲ, ಕೊಡೆ ಇಟ್ಕೊಂಡು ಬಂದಿರೋದಿಲ್ಲ ಈಗದಾಗೆ. ತಾಯಂದಿರೆಲ್ಲ ಬಸ್ ಸ್ಟ್ಯಾಂಡ್ನಲ್ಲಿತ್ತು ಶಪಿಸ್ತಾರೆ, ಏನು ಹಾಳಾದ ಮಳೆ, ಗ್ರಾಚಾರ ಮಳೆ ಅಂತೆ, ಎಲ್ಲ ಹಾಳಾಯಿತು ಅಂತೆ. ನಮ್ಮಂಥ ನಾವು ಸ್ವಲ್ಪ ರೈತರು ಕೂಡ ವರುಣದೇವನಿಗೆ ನಮಸ್ಕಾರ ಮಾಡ್ತೇವೆ. ಒಂದು ವಾರ ಮಳೆ ನೀರು ಹಾಕೋದು ತಪ್ಪಿ ಹೋಯಿತು, ವರುಣದೇವರೇ ನಮಸ್ಕಾರ ಅಂತ. ಇದು ವ್ಯಕ್ತಿಯಾಧಾರಿತ ಸುಖ. ಹಾಗಾದರೆ ನಿಜವಾದ ಸುಖ ಎಲ್ಲಿದೆ? ನಿಜವಾದ ಸುಖ ನಾವು ಎಣಿಸ್ತೇವೆ. ನಾವು ಒಳ್ಳೆಯದ್ದು, ಇದು ಎಂಥದ್ದು, ಎಣ್ಣೆಯಲ್ಲಿ ಕಾಯಿಸಿದ್ದು, ಹುಳಿ ಮೆಣಸಿದ್ದೆಲ್ಲ ಕಾಯಿಸೋದು, ಒಳ್ಳೆ ರಾತ್ರಿ ಊಟ ಮಾಡ್ತೇವೆ ಸ್ವಾಮಿ, ತುಂಬ ಖುಷಿ ಆಗ್ತದೆ ಅಂತೆ. ಇನ್ನು ಕೆಲವರು ಇರ್ತೇವೆ, ನಮಗೆ ಬೆಳಿಗ್ಗೆ ಮಧ್ಯಾಹ್ನ ಒಳ್ಳೆ ಬಿರಿಯಾನಿ ಊಟ ಇತ್ತು ಗುರುಗಳೇ, ನೋಡಿ ಪರಿಮಳ ಅಂತ, ಈಗಲೂ ಪರಿಮಳ ಹೋಗಿಲ್ಲ ಅಂತ. ಇದೆಲ್ಲ ಒಂದು ಮಾನಸಿಕತೆ. ನಮ್ಮ ಪಂಚೇಂದ್ರಿಯಗಳಿಂದ ಬರತಕ್ಕಂಥ ಸುಖ ತಾತ್ಕಾಲಿಕ ಅಂತ ಹೇಳಿದರು. ಉಣ್ಣುವುದರಿಂದ, ತಿನ್ನುವುದರಿಂದ, ಅಧಿಕಾರದಿಂದ, ಸಂಪತ್ತಿನಿಂದ, ಕೀರ್ತಿಯಿಂದ ಬರತಕ್ಕಂಥ ಸುಖಗಳೆಲ್ಲ ನಾಶ ಆಗ್ತದೆ. ಅವಿನಾಶಿಯಾದ ಒಂದು ಸುಖ ಇದೆ, ಅದು ಭಗವದ್ಭಕ್ತಿಯಿಂದ ಬರ್ತಕ್ಕಂಥದ್ದು. ಇಲ್ಲಿ ಭಜನೆ ಮಾಡ್ತಾರೆ, ನಾನು ಬರುವಾಗ ಹೇಳ್ತಿದ್ದರು, ಪಾಂಡುರಂಗನ ಭಜನೆ, ಪಂಡರೀನಾಥ ವಿಠಲ ವಿಠಲ ಅಂತೆ ಭಜನೆ ಮಾಡ್ತಾ ಇದ್ದರು. ಅಂಥ ಒಂದು ಭಗವಂತನ ಅನುಗ್ರಹ ಪ್ರಾಪ್ತಿಗಾಗಿ ನಾವೆಲ್ಲ ಸೇರಿದ್ದೇವೆ. ಇಲ್ಲಿ ಭಗವದ್ಭಕ್ತಿಯ ವಿಚಾರ ಬರುವಾಗ ನಮಗೆ ಪಂಡರಾಪುರದ ನೆನಪಾಗ್ತದೆ ಎಲ್ಲರಿಗೂ ಕೂಡ. ಭಾಳಷ್ಟು ಜನ ಹೋಗಿರ್ಬೋದು. ಪಾಂಡುರಂಗ ವಿಠೋಬ ಅಂತೆ. ಅಲ್ಲಿ ಎಲ್ಲ ಅವರ ಭಕ್ತ ಶಿರೋಮಣಿಗಳ ಕತೆ, ಒಬ್ಬರಿಂದ ಒಬ್ಬರಿಗೆ ಅದ್ಭುತವಾದ ಕಥೆಗಳು. ಪಾಂಡುರಂಗನೇ ಬಂದು ಸೇವೆ ಮಾಡ್ತಾನೆ ಒಂದಲ್ಲ ಒಂದು ವಿಧದಲ್ಲಿ. ನಿನ್ನೆ ನಾನು ಕತೆ ಹೇಳಿದೆ, ಗೋರ ಕುಂಬಾರ, ಒಬ್ಬ ಪಾತ್ರ ಮಾಡುವವ. ಅವನು ಪಾಂಡುರಂಗನ ಮೇಲೆ ತನ್ನ ಹೆಂಡತಿ ಆಣೆ ಹಾಕಿದ ಮೇಲೆ ಇನ್ನೊಂದು ಕಡೆಯಲ್ಲಿ ತನ್ನ ಮಾವ ಎರಡನೇ ಮಗಳನ್ನು ಕೂಡ ಮದುವೆ ಮಾಡಿ ಕೊಟ್ಟಾಗ, ನೀನು ಮೊದಲಿನ ಮಗಳನ್ನು ಹೇಗೆ ಕಾಣ್ತಿ ಹಾಗೆ ಎರಡನೇ ಮಗಳನ್ನು ಕೂಡ ಅದೇ ಥರ ಕಾಣಬೇಕು, ಪಾಂಡುರಂಗನ ಮೇಲೆ ಆಣೆ ಅಂತ ಹೇಳಿದ. ಮೊದಲನೇ ಹೆಂಡತಿ ನನ್ನನ್ನು ಮುಟ್ಟಬೇಡ್ರಿ, ಮುಟ್ಟಿದರೆ ಪಾಂಡುರಂಗನ ಮೇಲೆ ಅಂತ ಆಣೆ ಹಾಕಿದ್ದಾಳೆ. ಎರಡನೇ ಹೆಂಡತಿ ಕೂಡ ಅದೇ ಥರ ಮಾವ ಗೊತ್ತಿಲ್ಲದೆ ತಪ್ಪಿ ಹೇಳಿದ, ಮೊದಲನೇ ಹೆಂಡತಿಯನ್ನು ಯಾವ ರೀತಿ ನಡೆಸ್ಕೊಡ್ತೀಯ ಅದೇ ಥರ ಎರಡನೇ ಹೆಂಡತಿಯನ್ನು ನಡೆಸ್ಕೊ ಅಂತೆ. ಎದೆಗೆ ಕೈ ಇಡ್ತೀನಿ ಎಂಥ ಗ್ರಾಚಾರ ಆಯಿತು. ಮೊದಲನೇ ಹೆಂಡತಿ ಅವಳೇ ಪಾಂಡುರಂಗನ ಮೇಲೆ ಆಣೆ ಹಾಕಿದ, ನನ್ನನ್ನು ನೀವು ಮುಟ್ಟಿದರೆ ಪಾಂಡುರಂಗನ ಮೇಲೆ ಆಣೆ ಅಂತ. ಈಗ ಮಾವ ಹೇಳಿದೆ ಎರಡನೇ ಹೆಂಡತಿಯನ್ನು ಹಂಗೆ ನಡೆಸ್ಕೊ ಅಂತ. ಹಂಗೆ ಆಯಿತು ನೋಡಿ, ಮನಸ್ಸು ಹಿಂಗೆ ಮಾಡ್ತಾರೆ, ಏನು ಮಾಡೋದು? ಕಟ್ಟ ಕಡೆಗೆ
ಆ ಇಬ್ಬರು ಅಕ್ಕ ತಂಗಿಯರು ಅವನ ಕೈಯನ್ನು ಒಂದು ಸಲ ರಾತ್ರಿ ಹಿಡ್ಕೊಳ್ತಾರೆ. ನನ್ನ ಕೈ ಮೈಲಿಗೆ ಆಯಿತು, ಪಾಂಡುರಂಗನ ಮೇಲೆ ಇದಕ್ಕೆ ಆಣೆ ಇದೆ ಅಂತ ಎರಡೂ ಕೈಯನ್ನು ಕಡಿದು ಕೊಡ್ತಾನೆ. ಮುಂದಕ್ಕೆ ಪಂಡ್ರಾಪುರಕ್ಕೆ ಹೋಗಿ ಭಜನೆ ಮಾಡ್ತಾ ಇರುವಾಗ ಎರಡು ಕೈಗಳು ಕೂಡ ಚಿಗುರಿಯೇ ಬಿಟ್ಟಿತ್ತಂತೆ. ಈ ತನ್ಮಧ್ಯೆ ಅವನಿಗೆ ಪಾತ್ರ ಮಾಡಲಿಕ್ಕೆ ಬರ್ತಿರಲಿಲ್ಲ, ಕೈ ಇಲ್ಲಲ್ಲ. ಆಗ ಪಾಂಡುರಂಗನೇ ಒಂದು ಹುಡುಗನ ವೇಷ ಹಾಕಿಕೊಂಡು ಮನೆಯಲ್ಲಿ ಬಂದು ಪಾತ್ರೆ ಮಾಡಿ ಪೇಟೆಗೆ ಹೋಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ತರ್ತಿದ್ದ. ಇದೆಲ್ಲ ಸತ್ಯ ಘಟನೆ. ಅಂಥ ಒಂದು ಘಟನೆ ಈಗ ಬರ್ತದೆ. ಸಂತ ದಾಮಾಜಿ ಪಂತರು ಅಂತ ಒಬ್ಬರು ಇದ್ದಾರೆ. ಹಾಗೆಲ್ಲ ತುಂಡಾಸರಾಗಿ ಜಾಗೀರು ಅಂತ ಹೇಳ್ತೇವೆ. ಬೀದರ್ನಲ್ಲಿ ಬಾದುಷಾ ಈ ಕತೆ ನಡೆಯುವಾಗ ಅಲ್ಲಿ ರಾಜ ಇರ್ತಾನೆ. ಇಲ್ಲಿ ದಾಮಾಜಿ ಪಂತರು ಮಂಗಳವೇಡೆ ಎಂಬ ಒಂದು ಪ್ರಾಂತದ ಜಾಗೀರ್ದಾರಾಗ್ತಾರೆ. ಯಾರು? ದಾಮಾಜಿ ಪಂತರು. ಅಪಾರ ವಿಠಲನ ಭಕ್ತರು, ಬೇಕಷ್ಟು ಶ್ರೀಮಂತಿಗೆ ಅರಮನೆ ಉಂಟು. ಒಂದು ಪ್ರಾಂತದ ರಾಜ ಇದ್ದಾಗೆ. ಬೀದರ್ನ ಅರಸರಿಗೆ ಅಡಿಯಾಳಾಗಿ ಅವರಿಗೆ ತುಂಡರಸರು ಅಂತ ಇರ್ತೇವೆ ಆ ಕಾಲದಲ್ಲಿ, ಜಾಗೀರ್ದಾರರು ಅಂತೆ. ಹಾಗೆ ಭಗವಂತ ವಿಠೋಬ ಇವರನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಆಲೋಚನೆ ಮಾಡಿ ಬರಗಾಲ ತಂದುಬಿಟ್ಟ. ಊರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ. ಮಂಗಳವೇಳೆಯಲ್ಲಿ ಜನ ಹಾಹಾಕಾರವಿದ್ದಿತ್ತು. ನೀರಿಲ್ಲ, ಕಷ್ಟ, ಏನು ಮಾಡೋದು ಅಂತೆ. ಟ್ಯಾಕ್ಸ್ ಕೊಡಲಿಕ್ಕಿಲ್ಲ. ಆಗ ದಾಮಾಜಿ ಪಂತರು ಏನು ಚಿಂತೆ ಮಾಡಬೇಡಿ, ಬರಗಾಲ ಬಂದಿದೆ, ನನ್ನಲ್ಲಿ ಇರುವುದನ್ನು ದಾನ ಮಾಡ್ತೆ ಅಂತೇಳಿ ಅವರಲ್ಲಿ ಇರುವುದನ್ನು ದಾನ ಮಾಡಿದರು. ಅಲ್ಪ ಸ್ವಲ್ಪ ಈಗದಾಗೆ ನೀವು ಬ್ಯಾಂಕಿನಲ್ಲಿ ಇಟ್ಕೊಡ್ತೀರಲ್ವಾ, ಕೊರೋನಾ ಬಂದಾಗ ಹೇಗೆ ಗೊತ್ತಾಯಿತು ನೋಡಿ ಕಷ್ಟ, ಅದೇ ಥರ ಆಯಿತು. ಎಲ್ಲ ಬ್ಯಾಂಕಿನಲ್ಲಿದ್ದಂತೆ ತೆಗೆದು ಖರ್ಚು ಮಾಡಿದ್ರು. ಪಾಂಡುರಂಗ ಬಿಡ್ತಾನ ಎರಡನೇ ವರ್ಷವೂ ಕೂಡ ಬರಗಾಲ ತಂದಿಟ್ಟ. ಇವರನ್ನು ಪರೀಕ್ಷೆ ಮಾಡೋಣ, ನನ್ನ ದಾಮಾಜಿ ಪಂತ ಹೇಗಿದ್ದಾರೆ, ನನ್ನ ಪರಮಶ್ರೇಷ್ಠ ಭಕ್ತ ಅಲ್ವಾ ಅಂತೆ. ನೋಡಿ, ಬೆನ್ನಿಗೆ ಮತ್ತೆ ಬರೆ ಬಿದ್ದಾಗಿ 1ನೇ ವರ್ಷದ ಬರಗಾಲದಲ್ಲಿ ತತ್ತರಿಸಿದೆ ಇಡೀ ಸಮಾಜ ಮಂಗಳವೇಡೆ. 2ನೇ ವರ್ಷ ಪುನಃ ಅದೇ ಬರಗಾಲ ಬಂತು, ಏನು ಮಾಡೋದು? ಆಗ ತನ್ನ ಖಜಾನೆ, ರಾಜನಿಗೆ ಮುಟ್ಟಬೇಕಾದಂಥ ಎಲ್ಲ ದವಸ ಧಾನ್ಯಗಳನ್ನು, ದುಡ್ಡನ್ನು ಅಲ್ಲಿ ಅವರ ಲಾಕರ್ನಲ್ಲಿ ಇಟ್ಟಿರ್ತಾರೆ. ಒಂದು ವರ್ಷ ಲಾಸ್ಟ್ ಆಗುವ ಕೊಡೋದು. ಆಗ ಖಜಾನೆಯ ದುಡ್ಡನ್ನು ಕೂಡ ಖರ್ಚು ಮಾಡಿದರು, ಅಲ್ಲಲ್ಲಿ ಕೆರೆ ಮಾಡಿದರು, ಎಲ್ಲ ರೈತರಿಗೆ ಉಪಕಾರ ಮಾಡಿದರು, ಲಕ್ಷಾಂತರ ಜನರ ಜೀವ ಉಳಿಯುವಂತೆ ಮಾಡಿದರು. ಇದರಿಂದಾಗಿ ಮಂಗಳವೇಡೆಯಲ್ಲಿ ದಾಮಾಜಿ ಪಂತರ ಕೀರ್ತಿ ಇಡೀ 4 ದಿಕ್ದೇಶಗಳಿಗೂ ಪ್ರಚಾರ ಆಯಿತು. ದಾಮಾಜಿ ಪಂತರೆಂದರೆ ಸಾಕ್ಷಾತ್ ದೇವರು ಅಂತೆ. ನೀವು ಬಿಡ್ತೀರಾ? ಒಂದು ಪ್ರಚಾರ ಆದಾಗ, ಒಬ್ಬ ವ್ಯಕ್ತಿ ಪ್ರಚಾರಕ್ಕೆ ಬಂದಾಗ 4 ಜನ ಅಪಪ್ರಚಾರಕ್ಕೆ ತಯಾರಾಗ್ತದೆ. ಇದು ಲೋಕದ ನಿರ್ಣಯ. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ ಆದಾಗ, ಅವನಿಗೆ ಸಂಪತ್ತು ಬಂದಾಗ, ನಾಯಕನಾದಾಗ, ಇನ್ಯಾವುದೋ ಒಂದು ಸ್ಥಿತಿ ಬಂದಾಗ ಅಲ್ಲಿ 4 ಜನ ವಿನಾಕಾರಣ ಸೃಷ್ಟಿಯಾಗ್ತಾರೆ. ಹಾಗೆ ಇಲ್ಲಿ ದಾಮಾಜಿ ಪಂತರ ವಿಷಯದಲ್ಲಿ ಒಂದು 4 ಜನ ಸೃಷ್ಟಿಯಾದರು. ತಳ್ಳಿ ಅರ್ಜಿ ಬರಲಿಕ್ಕೆ ಶುರು ಮಾಡಿದ್ರು. ಈಗದ ಹಾಗೆ ಆ ದಾಮಾಜಿ ಪಂತರು ನಿಮ್ಮ ಖಜಾನೆಯ ಸಂಪತ್ತನ್ನು ನಾಶ ಮಾಡ್ತಾ ಇದ್ದಾರೆ, ಅವರ ಹೆಸರಿಗಾಗಿ, ಕೀರ್ತಿಗಾಗಿ ಖಜಾನೆಯ ಸಂಪತ್ತನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ದಾಮಾಜಿ ಪಂತರ ಬಗ್ಗೆ ಈಗಾಗಲೇ ಬೀದರ್ನ ಬಾದುಷಾನಿಗೆ ಚೆನ್ನಾಗಿ ಗೊತ್ತಿತ್ತು. ಬ್ರಾಹ್ಮಣ, ಒಳ್ಳೆಯ ಸಜ್ಜನ ಬ್ರಾಹ್ಮಣ, ಜನಪರ ಕೆಲಸವನ್ನು ಮಾಡ್ತಾ ಇದ್ದಾರೆಂಬ ಒಳ್ಳೆಯ ಅಭಿಪ್ರಾಯ ಇತ್ತು. ಆದರೆ ನಿಮ್ಮ ಈ ಪದೇ ಅರ್ಜಿ, 4 ಜನ ದಸ್ಕತ್ ಮಾಡಿದ ಅರ್ಜಿ, ಪುನಃ 10 ಜನ, ಪುನಃ 100 ಜನ ಮಾಡುವಂಥ ಅರ್ಜಿ ಹಾಳುವಾಗ ಅವನಿಗೆ ಸ್ವಲ್ಪ ತಲೆಬಿಸಿ ಆಯಿತು. ಬಾದುಷಾನಿಗೆ 1000 ಜನರನ್ನು ಕಳಿಸ್ತಾನೆ. ಆ ದಾಮಾಜಿ ಪಂತರನ್ನು ತನಿಖೆಗೆ ಒಳಪಡಿಸಬೇಕು, ಅವರಿಗೆ ಕೈಗೆ ಬೇಡಿ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಬನ್ನಿ ಅಂತೆ. 1000 ಸೈನಿಕರು ಬಂದರು. ಬೀದರ್ನಿಂದ ಮನೆಗೆ ಬರ್ತಾರೆ. ದಾಮಾಜಿ ಪಂತರು ವಿಠೋಬನ ಪೂಜೆಯಲ್ಲಿದ್ದಾರೆ. ಮನೆ ಅಂಗಳದಲ್ಲಿ ಎಲ್ಲ ಸೇನೆ ಕಾಣ್ತದೆ. ಸೇನಾ ನಾಯಕ ಬಂದು ಹೇಳ್ತಾನೆ, ದಾಮಾಜಿ ಪಂತರಲ್ಲಿ ಅಂತ ಹೆಂಡತಿ ಹತ್ರ, ಅವರು ದೇವರ ಪೂಜೆಯಲ್ಲಿದ್ದಾರೆ, ಒಂದು ಅರ್ಧ ಗಂಟೆ ಇರಿ, ಬರ್ತಾರೆ ಅಂತ. ಒಳಗೆ ಹೋಗಿ ಹೇಳ್ತಾರೆ, ಸ್ವಾಮಿ, ಬಾದುಷಾನ ಸೈನಿಕರು ಬಂದಿದ್ದಾರೆ, ನಿಮ್ಮ ಮೇಲೆ ಆರೋಪ ಉಂಟಂತೆ, ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬೇಡಿ ಇಟ್ಕೊಂಡು ಬಂದಿದ್ದಾನೆ. ಚಿಂತೆ ಇಲ್ಲ, ಪಾಂಡುರಂಗನ ಸೇವೆ ಮಾಡಿದ್ದೇನೆ, ಪಾಂಡುರಂಗನ ಮಕ್ಕಳನ್ನು, ನಮ್ಮ ಸೌರನ್ನು ಬದುಕಿಸಲಿಕ್ಕಾಗಿ ಕೆಲಸ ಮಾಡಿದ್ದೇನೆ, ಅದಕ್ಕಾಗಿ ಪಾಂಡುರಂಗ ನನಗೆ ಬೇಡಿ ತೋರಿಸಿದ್ದರೆ ನಾನೇ ಯಾರದನ್ನು ತಪ್ಪಿಸಲಿಕ್ಕೆ, ಪಾಂಡುರಂಗನ ಇಚ್ಛೆ ಇದ್ದಾಗೆ ಆಗಲಿ ಅಂತ ಹೇಳ್ತಾನೆ. ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಾನೆ, ಆದೇಶವನ್ನು ಓದ್ತಾನೆ. ಖಜಾನೆ ದುಡ್ಡನ್ನು ಖಾಲಿ ಮಾಡಿದ್ದು, ದುರುಪಯೋಗ ಮಾಡಿದ್ದೆ, ಆದ ಕಾರಣ ಯು ಆರ್ ಅಂಡರ್ ಅರೆಸ್ಟ್ ಅಂತೆ, ಇಂಗ್ಲೀಷ್ ಭಾಷೆಯಲ್ಲಿ ಹೇಳೋದಿದ್ದರೆ. ಆಗ ಬೇಡಿ ತೊಡಿಸ್ತಾನೆ. ಬರ್ತಾರೆ. ದಾರಿಯಲ್ಲಿ ಪಾಂಡುರಂಗನ ಕ್ಷೇತ್ರಕ್ಕೆ ಬರುವಾಗ ಪೂಜೆ ಹೊತ್ತಾಯಿತು. ಸೇನಾ ನಾಯಕರೇ, ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾನೆ. ಅಲ್ಲಿ ಚಂದ್ರಭಾಗ ನದಿಯಲ್ಲಿ ಮುಳುಗಿ ಮತ್ತೆ ಪಾಂಡುರಂಗನ ಪೂಜೆಗೆ ಅಂತ ಒಳಗೆ ಹೋಗ್ತಾನೆ. ಈ ತನ್ನ ಮಧ್ಯೆ ಒಂದು ಘಟನೆ ಆಗ್ತದೆ.
ಬಾದಶಾಹನ ಆಸ್ಥಾನಕ್ಕೆ ಒಬ್ಬ 7 ಫೀಟಿನ ಉದ್ದದ ಒಬ್ಬ ಕರಿಯ ಕಪ್ಪು ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು, ಸೊಂಟಕ್ಕೆ ಒಂದು ಪಟ್ಟಿಯನ್ನು ಹಾಕ್ಕೊಂಡು, ಒಂದು ಏನು ನಮ್ಮ ಈ ಕುರಿದ್ದೊಂದು ಬಟ್ಟೆ ಇಡ್ತೀವಿ ಅಂತ ಜಮ್ಖಾನ ಹೊದ್ದುಕೊಂಡು ಒಂದು ಬೆತ್ತ ಹಿಡ್ಕೊಂಡು ಬಾದಶಾಹನ ಆಸ್ಥಾನಕ್ಕೆ ಬರ್ತಾನೆ. ಬಾದಶಾಹರೇ, ನಾನು ದಾಮಾಜಿ ಪಂತರ ಹವಲ್ದಾರ್, ಅಲ್ಲಿಯ ಲೆಕ್ಕಪತ್ರಗಳನ್ನು ನೋಡ್ಕೊಳ್ಳುವವ. ಈಗ ನಿಮ್ಮಲ್ಲಿ 2 ವರ್ಷಕ್ಕೆ ಬರಬೇಕಾದಂಥ ಬಾಕಿ ಇದೆ. ಅದನ್ನೆಲ್ಲ ನಾನು ನಮ್ಮ ಬಂಡಿಯಲ್ಲಿ ತಂದಿದ್ದೇನೆ, ಎತ್ತಿನ ಗಾಡಿಯಲ್ಲಿ ತಂದಿದ್ದೇನೆ. ಕೊಡಬೇಕಾದ ದುಡ್ಡನ್ನು ತಂದಿದ್ದೇನೆ. 2 ವರ್ಷದ ಲೆಕ್ಕಾಚಾರವನ್ನು ಮಾಡಿ ನನಗೆ ರಶೀದಿ ಕೊಡಿ ಅಂತ ಹೇಳ್ತಾನೆ. ರಾಜನಿಗೊಂದ್ಸಲ ಆಶ್ಚರ್ಯ ಆಗ್ತದೆ. ಎಲ್ಲ ಬಂದು ಹೇಳ್ತಾರೆ ಮಂತ್ರಿಗಳು, ಹೌದು ತುಂಬ ಲೋಡು ಬಂದಿದೆ ಗಾಡಿಯೆಲ್ಲ ಅಂತ, ಅದನ್ನೆಲ್ಲ ತನಿಖೆ ಮಾಡ್ರು ಅಂತ ಹೇಳ್ತಾರೆ. ದುಡ್ಡಿನ ರೂಪದಲ್ಲಿ ಬಂದಿದೆ, ಎಲ್ಲ ಇದನ್ನು ಮಾಡಿ ನಮಗೆ ನಿಮ್ಮ ಸೀಲ್ ಹಾಕಿ ಒಂದು ರಶೀದಿ ಬೇಕು ಅಂತೆ. ಎಲ್ಲ ತನಿಖೆ ಮಾಡಿದ, ಲೆಕ್ಕಾಚಾರ ಮಾಡಿದ, ಸೀಲ್ ಹೊಡೆದ, ರಶೀದಿಯನ್ನು ಇವನ ಕೈಯಲ್ಲಿ ಕೊಡ್ತಾನೆ. ನಿನ್ನ ಹೆಸರೇನಪ್ಪ ಅಂತ ಕೇಳ್ತಾನೆ. ನನ್ನ ಹೆಸರು ಬಿಟೋ ಅಂತ ಹೇಳ್ತಾನೆ. ಪ್ರೀತಿಯಿಂದ ಬಿಟ್ಟು ಅಂತ ಕರೀತದೆ, ಬಿಟೋಬ ಅಂತ ಕರೀತಾರೆ ಅಂತೆ. ಅವನ ಮುಖದ ತೇಜಸ್ಸನ್ನು ನೋಡಿ ಬಾದಶಾಹನಿಗೆ ಆಶ್ಚರ್ಯ ಆಯಿತು. ಮತ್ತೆ ಮತ್ತೆ ಅವನನ್ನು ನೋಡಬೇಕು ಅಂತೆ. ಕರಿಯ ಇದ್ದಾನೆ, ಆದರೆ ಮುಖದಲ್ಲಿ ಅಪಾರವಾದಂಥ ಕಾಂತಿ, ಉದ್ದನೆಯ ಶರೀರ, ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಅಂತೆ ಆಗ್ತಾಯಿತ್ತು. ಆದರೆ ಕೊಟ್ಟು ಕಳಿಸ್ತಾನೆ. ತನ್ನ ಮಧ್ಯೆ ಈ ಬಾದಶಾಹ ಅವನಿಗೆ ಅರೆಸ್ಟ್ ಮಾಡಿ ಬೇಡಿ ಹಾಕಿ ಕರ್ಕೊಂಡು ಬಂದಿಂತೆ. ಆಲ್ರೆಡಿ ಸೇನಾ ನಾಯಕರನ್ನು ಕಳಿಸಿದ್ದಾನೆ. ತುರಂತ ಮತ್ತೊಂದು ಲೆಟ್ರ್ ಕೊಡ್ತಾನೆ. ದಾಮಾಜಿ ಪಂತರಿಂದ ಬರಬೇಕಾದಂಥ ಕಂದಾಯ ಎಲ್ಲ ವಸೂಲಿ ಆಗಿದೆ, ಅವರನ್ನು ಬಿಡುಗಡೆಗೊಳಿಸಿ, ಅವರ ಬೇಡಿಯಿಂದ ಅವರನ್ನು ಬಿಡುಗಡೆಗೊಳಿಸಿಂತೆ ದಾರಿ ಮಧ್ಯಕ್ಕೆ ತನ್ನ ಇನ್ನೊಬ್ಬ ಸೇನಾನಿಯಿಂದ ಲೆಟ್ರ್ ಗಳಿಸ್ತಾನೆ. ಅಲ್ಲಿ ಪೂಜೆ ಮುಗಿಸಿ ಹೊರಗೆ ಬರುವಾಗ ಈಗ ಹೇಳ್ತಾರೆ, ನಿಮಗೊಂದು ಆದೇಶ ಬಂದಿದೆ, ನಿಮ್ಮ ಟ್ಯಾಕ್ಸ್ ಎಲ್ಲ ಅಲ್ಲಿ ಸಂದಾಯ ಆಗಿದಂತೆ, ಮಂಗಳವೇಳೆಯ ಟ್ಯಾಕ್ಸ್ 2 ವರ್ಷದ್ದೆಲ್ಲ ರಾಜನಿಗೆ ಸಂದಾಯ ಆಗಿ ನಿಮ್ಮನ್ನು ಬಿಡುಗಡೆಗೊಳಿಸಬೇಕಂತೆ ಪತ್ರ ಕಳಿಸಿದ್ದಾನೆ. ಮತ್ತು ನಿಮ್ಮನ್ನು ಗೌರವಪೂರ್ವಕವಾಗಿ ಅರಮನೆಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾರೆ. ಅವರಿಗೊಂದು ಅಭ್ಯಾಸ ಉಂಟು, ಯಾವಾಗಲೂ ಕೂತರು ಭಗವದ್ಗೀತೆಯನ್ನು ಒಂದು ಸಲ ಬಿಡಿಸೋದು, ಒಂದು ಶ್ಲೋಕ ಆದರೂ ಓದೋದು. ಹಾಗೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಭಗವದ್ಗೀತೆಯ ಪುಸ್ತಕವನ್ನು ಬಿಡಿಸ್ತಾರೆ. ಅದರಲ್ಲಿ ರಶೀದಿ ಇದೆ. ಮಂಗಳವೇಳೆಯಿಂದ ದಾಮಾಜಿ ಪಂತರ ಪರವಾಗಿ ಬರಬೇಕಂತ ಎಲ್ಲ ಟ್ಯಾಕ್ಸ್ ಸಂದಾಯ ಆಗಿದೆ, ಬಾದಶಾಹನಿಗೆ ಸಂದಾಯ ಆಗಿದೆ ಅಂತ. ಆಶ್ಚರ್ಯ ಆಗ್ತದೆ, ಏನಪ್ಪ ಅದಿಲೆ? ಎಲ್ಲ ನನ್ನಪ್ಪ ಪಾಂಡುರಂಗನ ಲೀಲೆ ಅಂತೆ ಮತ್ತೆ ಅಲ್ಲಿ ಮನಸ್ಸಾ ನಮಿಸ್ತಾರೆ. ಈಗ ರಾಜರ ಆಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ರಾಜ ಗೌರವಪೇತವಾಗಿ ಅವರನ್ನೆಲ್ಲ ಓಲಗದೊಂದಿಗೆ ಸ್ವಾಗತ ಮಾಡ್ತಾನೆ. ಭಗವಂತನ ಪರೀಕ್ಷೆ ನೋಡಿ, ಇದೇ ರಾಜ ಅವನನ್ನು ಹ್ಯಾರೆಸ್ಟ್ ಮಾಡಿ ಬೇಡಿ ಹಾಕಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾನೆ. ಮಧ್ಯದಲ್ಲಿ ಬಿಟೋಬನಿಂದ ಟ್ಯಾಕ್ಸ್ ಸಂದಾಯ ಆಯಿತು, ಮತ್ತೆ ಅವನನ್ನು ಗೌರವಪೇತವಾಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಎಲ್ಲ ಬ್ಯಾಂಡ್ ಓಲಗದಿಂದ ಒಳಗೆ ಕರ್ಕೊಂಡು ಬರ್ತಾರೆ. ಬಾದಶಾಹ ದಾಮಾಜಿ ಪಂತರನ್ನ ಅಪ್ಪೆ ಇಟ್ಕೊಡ್ತಾನೆ. ಪಂತರೇ, ನಿಮ್ಮ ಆ ಒಬ್ಬ ಇದಿದ್ದಲ್ಲ ನಿಮ್ಮ ಸೇವಕ ಹವಲ್ದಾರ್, ಬಿಟ್ಟು ಅಂತೆ. ನಮ್ಮಲ್ಲಿ ಬಿಟ್ಟು ಅಂತೆ ಯಾರು ಇಲ್ಲಲ್ಲ ಹವಲ್ದಾರ್. 7 ಫೀಟ್ ಉದ್ದ ಇದ್ದಾನೆ, ಒಂದು ಕಂಬಳಿಯನ್ನು ಹೊದ್ದುಕೊಂಡಿದ್ದಾನೆ, ಕೈಯಲ್ಲಿ ದೊಣ್ಣೆ ಇಟ್ಟಿದ್ದಾನೆ, ಕಪ್ಪಗಿದ್ದಾನೆ, ಅದ್ಭುತ ಕಾಂತಿಯ ಮುಖ. ಅವನು ಹೋದ್ಮೇಲೆ ಮತ್ತೆ ಅವನನ್ನು ನೋಡಬೇಕು ಅಂತ ನನಗೆ ನಿದ್ದೆಯೂ ಕೂಡ ಬರ್ತಾ ಇಲ್ಲ. ಒಂದು ಸಲ ಅವನನ್ನು ನನಗೆ ಭೇಟಿ ಮಾಡಿಸಿ ಅಂತೆ. ಆಗ ದಾಮಾಜಿ ಪಂತರು ಹೇಳ್ತಾರೆ, ನೋಡಿ ಬಾದುಷಾರೇ, ನಮ್ಮಲ್ಲಿ ಬಿಟ್ಟು ಅಂತ ಯಾರಿಲ್ಲ. ನೀವು ಹೇಳುವಂಥ ಲಕ್ಷಣ ಇರುವುದಾದರೆ ಅದು ನನ್ನೊಡೆಯ ಪಾಂಡುರಂಗನೇ ಇರಬೇಕು, ಮತ್ತು ಯಾರು ಅಲ್ಲ ಅಂತ ಹೇಳ್ತಾನೆ. ಹಾಗೆ ತದೇಕ ಚಿತ್ತದಿಂದ ಪಾಂಡುರಂಗನ ಭಜನೆಯನ್ನು ಮಾಡ್ತಾರೆ. ತನ್ನ ಮಧ್ಯೆ ಪಾಂಡುರಂಗನೇ ಪ್ರತ್ಯಕ್ಷ ಆಗಿ ದಾಮಾಜಿ ಪಂತರಿಗೂ ಬಾದುಷಾನಿಗೂ ದರ್ಶನವನ್ನು ಕೊಡ್ತಾನೆ. ಬಾದುಷಾ ಕೂಡ ನಮ್ಮ ದಾಮಾಜಿ ಪಂತರಿಂದ ಮಂತ್ರದೀಕ್ಷೆಯನ್ನು ತೆಗೊಂಡು ಅವನು ಕೂಡ ಪಾಂಡುರಂಗನ ಭಕ್ತ ಆಗ್ತಾನಂತೆ. ಇಂಥ ಕಥೆಗಳು ನೂರಾರು ಇದೆ. ಆದರೆ ನಮಗೆ ಮಾತ್ರ ನಮ್ಮ ಚಿಲ್ಲರೆಯಲ್ಲಿ ಕಿಸೆಯಲ್ಲಿ ಸ್ವಲ್ಪ ದುಡ್ಡಿದೆ, ಮೈಯಲ್ಲಿ ಸ್ವಲ್ಪ ರಕ್ತ ಜಾಸ್ತಿ ಇದೆ, ಯುವ ರಕ್ತ, ಅಧಿಕಾರ ಇದೆ, ಸಂಪತ್ತು ಇದೆ, ವಿದ್ಯೆ ಇದೆ, ಮತ್ತು ಭಗವಂತನ ಕಡೆಗೆ ಭಕ್ತಿ ಇದ್ದರೆ ಭಗವಂತ ಸ್ವಲ್ಪ ಆಶೀರ್ವಾದ ಮಾಡಿ, ಗುರುಗಳಲ್ಲಿ ಇದ್ದರೆ ಸ್ವಲ್ಪ ಆಶೀರ್ವಾದ ಸಿಗಲಿ, ಪೂರ್ಣ ಪ್ರಮಾಣದಲ್ಲಿಲ್ಲ. ಅದನ್ನೇ ಭಗವಂತ ಏನು ಹೇಳ್ತಾನೆ, ಅನನ್ಯಶ್ಚಿಂತಾಯಂತು ಮಾಂ ಹೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ ಅಂತ ಹೇಳ್ತಾನೆ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಅಂತ ಆ ಭಗವಂತ ಹೇಳ್ತಾನೆ. ನನ್ನ ಚಿಂತನೆಯನ್ನು ನೀನು ಮಾಡು. ನಮಗೆಲ್ಲ ಒಂದು ರೂಢಿಯಾಗಿದೆ, ಯಾರು ನಿನಗೆ ಹತ್ರ ಅಂತೇಳಿದೆ, ನನಗೆ ಗಂಡ ತುಂಬ ಹತ್ರ, ಅಥವಾ ನನಗೆ ಹೆಂಡತಿ ತುಂಬ ಹತ್ರ, ಅಥವಾ ತಾಯಿ ಹತ್ರ, ಅಥವಾ ತಂದೆ ಹತ್ರ, ಅಥವಾ ಮಗ ನನಗೆ ಹತ್ರ, ಅಥವಾ ಮಗಳು, ಅಥವಾ ಸೊಸೆ, ಅಥವಾ ಮಾವ, ಇವರೆಲ್ಲರೂ ಹತ್ರ ಸಹಜ.
ಬೇಕು. ಆದರೆ ಪರಮ ಮಿತ್ರ ಯಾರು ಅಂದರೆ ಭಗವಂತ ನಮ್ಮದು. ಈ ಲೋಕಕ್ಕೆ ನಮ್ಮ ಕರ್ಮವನ್ನು ಮುಗಿಸಲಿಕ್ಕಾಗಿ ಕಳಿಸಿದ್ದಾನೆ. ಬೇರೆ ಬೇರೆ ರೂಪದಿಂದ ಬೇರೆ ಬೇರೆ ಕೆಲಸವನ್ನು ಕೊಟ್ಟು ಎಷ್ಟು ಜನ ಇದ್ದೀರಿ, ನಿಮ್ಮ ರೂಪಗಳೇ ಬೇರೆ ಬೇರೆ, ನಿಮ್ಮ ಉದ್ಯೋಗಗಳೇ ಬೇರೆ ಬೇರೆ ಎಲ್ಲ. ಇಷ್ಟನ್ನೆಲ್ಲ ಯಾಕೆ ಕೊಟ್ಟಿದ್ದಾನೆ? ಇಷ್ಟನ್ನೆಲ್ಲ ಅವನು ಮಾಡಲಿಕ್ಕೆ ಎಷ್ಟು ಸಮಯ ಬೇಕಲ್ವ? ಅದೆಲ್ಲ ಆಟೋಮೆಟಿಕ್ ಪ್ರಾಸೆಸ್. ನಾವಲ್ಲಿ ಏನು ಮಾಡಿದ್ದೇವೆ ನೋಡಿ, ಅದಕ್ಕೆ ಅನುಗುಣವಾಗಿ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ, ಮುಂದುವರಿಸಲಿಕ್ಕಾಗಿ ಒಂದೊಂದು ವ್ಯವಸ್ಥೆಯನ್ನು ನಮಗೆ ಆ ಭಗವಂತ ನಿರ್ಮಿಸಿರ್ತಾನಂತೆ. ಆದರೆ ನಮಗೆ ಒಂದಷ್ಟು ಸಂಶಯಗಳು. ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ನನ್ನ ಪಕ್ಕದ ಮನೆಯವರು ಸರಿಯಿಲ್ಲ, ನಮ್ಮ ಯಜಮಾನರು ಸರಿಯಿಲ್ಲ, ನನ್ನ ಹೆಂಡತಿ ಸರಿಯಿಲ್ಲ, ಎಲ್ಲರ ಮೇಲೆ ಸಂಶಯ ಸಂಶಯ ಸಂಶಯ. ಅದಕ್ಕೆ ಭಗವಂತ ಏನು ಹೇಳ್ತಾನೆ? ಉದ್ಧಾರೇದಾತ್ಮನಾತ್ಮನ ಆತ್ಮನ ಮೌಸಾದಯೇತ ಆತ್ಮಯೋ ಆತ್ಮನೋ ಬಂದಾತ್ಮಯೋ ರಿಪರಾತ್ಮನ ಅಂತ ಭಗವದ್ಗೀತೆಯಲ್ಲಿ ಒಂದು ಕಡೆಯಲ್ಲಿ ಹೇಳ್ತಾನೆ. ನಿನ್ನನ್ನು ನೀನೇ ಉದ್ಧರಿಸಬೇಕು, ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿ. ಈ ಸಂಶಯ ಅಂತ ಹೇಳುವಾಗ ಮತ್ತೊಂದು ಕತೆ ನೆನಪಾಗ್ತದೆ ನನಗೆ. ಸಾಮಾನ್ಯ ಸಾಂಸಾರಿಕ ಕತೆ. ಒಂದು ಊರಿನಲ್ಲಿ ಒಂದು ತಾಯಿ ಮತ್ತು ಮಗ ಇಬ್ಬರೇ ಇದ್ದಾರೆ. ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ತಾಯಂದ್ರಿಗೆಲ್ಲ ಸಹಜ ಅಲ್ವಾ ನಿಮಗೆಲ್ಲ, ಮಗ ಗಟ್ಟಿಮುಟ್ಟಾಗಿದ್ದೇನೆ, ಬೆಳೆದಿದ್ದಾನೆ, ಒಂದು ಮದುವೆ ಬಂದರೆ ಇನ್ನು ನಾನು ರಾಣಿಯಾಗಿ ಇರ್ಬೋದು ಅಂತ ಅತ್ತೆಯಂದ್ರಿಗೆ. ಒಂದು ಮದುವೆ ಮಾಡಿದರೆ ಆಯಿತು, ಒಂದು ಸೊಸೆ ಬಂದುಬಿಟ್ರೆ ನಿಮಗೆ ತುಂಬ ಅನುಕೂಲ ಅಂತ ಎಲ್ಲರ ಚಿಂತನೆ ಸಹಜವಾಗಿ ಇರ್ತದೆ. ಇಲ್ಲಿ ಇವರು ಕೂಡ ಹಾಗೆ ಆಲೋಚನೆ ಮಾಡ್ತದೆ. ತಾಯಿ ಒಂದು ಮದುವೆ ಮಾಡುವ ನಿನಗೆ ಅಂತ ಆಯಿತು ಅಂತ ಮದುವೆ ಮಾಡಿದ್ರು. ಬಂದಂಥ ಹುಡುಗಿ ಕೂಡ ಸಾಫ್ಟ್ವೇರ್. ಬಂದಂಥ ಹುಡುಗಿ ಈಗ ಮದುವೆ ಆದಮೇಲೆ ಸಹಜವಾಗಿ ಗಂಡ ಹೆಂಡತಿ ಸ್ವಲ್ಪ ಮೆಲ್ಲ ಮೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಈ ತಾಯಿಗೆ ಸ್ವಲ್ಪ ಸಂಶಯ. ಇಷ್ಟವರೆಗೆ ನನ್ನ ಹತ್ರ ತುಂಬ ಚೆನ್ನಾಗಿದ್ದ, ತುಂಬ ಗಟ್ಟಿ ಮಾತಾಡ್ತಿದ್ದ, ಈಗ ಸ್ವಲ್ಪ ಶುರುವಾಯಿತು ಇವರ ಏನೋ ಗುಸು ಗುಸು ಪಿಸಿ ಪಿಸಿ ಮಾತಾಡ್ತಾರೆ, ನನ್ನ ಪ್ರೀತಿಯನ್ನು ಸ್ವಲ್ಪ ಇವಳು ಸ್ವಲ್ಪ ಕದೀತಾಳೆ ನನ್ನ ಮಗನಿಂದ ಅಂತ ಸ್ವಲ್ಪ ಸಂಶಯ ಆಗಲಿಕ್ಕೆ ಶುರುವಾಯಿತು. ಒಂದು ಸಲ ನಮಗೆ ಸಂಶಯ ಬಂದುಬಿಟ್ರೆ ಆಯ್ತಲ್ವ, ಮತ್ತು ಆ ಗ್ಯಾಪು ವಿಶಾಲ ದೊಡ್ಡದಾಗ್ತದೆ. ಹಿಂಗಾಯಿತು. ಸ್ವಲ್ಪ ಹೊರ್ದ ನೋಡಲಿಕ್ಕೆ ಓರೆ ದೃಷ್ಟಿಯಲ್ಲಿ ನೋಡಲಿಕ್ಕೆ ಶುರುವಾಯಿತು. ಈಗ ಆ ಸಂಶಯ ಆದ ಆ ಗ್ಯಾಪ್ ಜಾಸ್ತಿ ಆಯಿತು. ಕಡೆಗೆ ಒಂದು ದಿವಸ ಹೇಳ್ತಾಳೆ ಗಂಡನ ಹತ್ರ, ಈ ಮನೆಯಲ್ಲಿ ಒಂದು ಪಿಶಾಚಿ ಒಕ್ಕರಿಸಿಕೊಂಡಿದ್ರೆ, ಈ ಪಿಶಾಚಿ ಇರುವಾಗ ನನಗೆ ಇಲ್ಲಿ ಇರೋಕ್ಕಾಗಲ್ಲ, ನಾನು ಎಲ್ಲಾದರೂ ಬೇರೆ ಹೋಗುವ. ಏನಮ್ಮ ಹೇಳ್ತಿ, ತಾಯಿ ಒಬ್ಬಳೇ ಇರೋದು, ನಮ್ಮನ್ನು ಬೆಳೆದು ಇಷ್ಟು ದೊಡ್ಡದು ಮಾಡಿದ್ದಾಳೆ, ನೀನು ಹಂಗೆಲ್ಲ ಹೇಳಬಾರ್ದು, ಅದೆಲ್ಲ ಸುಮ್ಮನೆ ಇರಿ, ಅದು ನಿಮ್ಮ ತಾಯಿ, ನನ್ನ ತಾಯಿ ಅಲ್ಲ, ನಾನು ಇರುವುದಿಲ್ಲ ಅಂತ ಹೇಳ್ತಾಳೆ. ನೀನೇನು ಸುಮ್ಮನೆ ಇರಮ್ಮ, ನೀನೇನು ಮಾಡಬೇಡ, ತಾಯಿ ಸೇವೆ ಎಲ್ಲ ನಾನೇ ಮಾಡ್ತೇನೆ ಅಂತೇಳಿ ಆ ಸೇವೆ ಎಲ್ಲ ಮಾಡ್ತಾನೆ ಹುಡುಗ. ಆದರೂ ಒಂದು ಸಲ ನಮಗೆ ಸಂಶಯ ಬಂದುಬಿಟ್ರೆ ಆ ಮನಸ್ಸಿನಲ್ಲಿ ಅದೇ ಕೊರೀತಾ ಇರ್ತದೆ, ನನ್ನ ಅತ್ತೆ ಸರಿಯಿಲ್ಲ, ಸೊಸೆ ಸರಿಯಿಲ್ಲ ಅಂತ. ಇಲ್ಲಿ ಕೂಡ ಹಂಗೆ ಆಯಿತು. ಈ ಅತ್ತೆಯನ್ನು ಕಂಡ ಕೂಡಲೇ ಇಬ್ಬರಿಗೂ ನೇರಲ್ಲಿ ಕಂಡ್ರೆ ಆಗಲ್ಲ, ಅವು ಮುಗಿಸ್ತಾರ ಆಗಿದೆ. ಕಡೆಗೆ ಎಲ್ಲಿ ಆದರೂ ನೀವು ಹೋಗೋದು ಎಲ್ಲಿ, ಒಂದು ನಮ್ಮ ಪುರೋಹಿತರಲ್ಲಿ ಜ್ಯೋತಿಷ್ಯಗಳಿಗೆ ಅಥವಾ ಗುರುಗಳ ಹತ್ರ, ಗುರುಗಳ ಇದಕ್ಕೇನು ಒಂದು ದಾರಿಂದ. ಆ ಊರಿಗೊಬ್ಬರು ಸ್ವಾಮಿಗಳು ಬಂದರು. ಹೆಣ್ತಿ ಹೇಳ್ತಾಳೆ, ಇಲ್ಲಿ ಒಂದು ಗುರುಗಳು ಬಂದಿದ್ದಾರೆ, ಒಂದು ಸಲ ಹೋಗುವರಿ ನಮ್ಮ ಸಮಸ್ಯೆ ಹೇಳ್ಕೊಳ್ಳೋರ ಅಂತೆ. ಗುರುಗಳ ಹತ್ರ ಹೋಗ್ತಾರೆ. ಹೋಗಿ ಹೇಳ್ತಾರೆ, ಗುರುಗಳೇ ಹೀಗೆ ಒಂದು ಸಮಸ್ಯೆ ಆಗಿದೆ. ಏನು? ನಮ್ಮ ಮನೆಯಲ್ಲಿ ಒಂದು ಪಿಶಾಚಿ ಸೇರಿಕೊಂಡಿದೆ. ಹಂಗಂದರೆ ನನ್ನ ಅತ್ತೆ ರೀ, ಅದು ಆ ಥರ ನನ್ನನ್ನು ಬಾಧಿಸ್ತದೆ, ಕಾಡ್ತದೆ, ಹಂಗೆ ಹೇಳಬಾರ್ದಮ್ಮ, ಅದು ನಿನ್ನ ತಾಯಿಗೆ ಸಮಾನ, ಅದೆಲ್ಲ ಬೇಡ, ಅದು ಕೇಳಿ ಸಾಕಾಗಿದೆ, ಬೇರೆ ಏನಾದರೂ ಇದ್ದರೆ ಹೇಳಿ. ಹೌದು, ಬೇರೆ ಒಂದು ವಿಚಾರ ಉಂಟು, ಅದು ಮುಗಿಸಿಬಿಡೋಣ, ಅದು ಉಪದ್ರಕಾರಿ ಅಲ್ವಾ, ಮುಗಿಸಿಬಿಡೋಣ, ಅದು ಏನಾದಿದ್ದರೆ ಹೇಳಿ. ಸರಿ, ನಾನು ಒಂದು ಪ್ಯಾಕೆಟ್ ಪೌಡ್ರ್ ಕೊಡ್ತೇನೆ, ನೀನು ದಿನ ಒಂದು ಚಮಚದಾಗಿ ಹಾಲಿನಲ್ಲಿ ಹಾಕಿ ಅದನ್ನು ತಿರುಗಿಸಿ ಕೊಡಬೇಕು. ಕೊಡೋದಾದರೆ ನೀನೇ ಕೊಡಬೇಕು, ಗಂಡ ಕೊಡೋದಲ್ಲ. ಕೊಡುವಾಗ ಪಾದ ಒತ್ತಬೇಕು. ಅತ್ತೆ ಪಾದ ಒತ್ತಿ ಅತ್ತೆಗೆ ಸಮಾಧಾನ ಆಗುವ ರೀತಿಯಲ್ಲಿ ನೀನೇ ಹಾಲು ಕೊಡಬೇಕು. 1 ತಿಂಗಳಾಗುವಾಗ ನಿನ್ನ ಅತ್ತೆ ಲೋಕ ಬಿಟ್ಟು ಹೋಗ್ತದೆ. ಅದು ಕ್ಷೀಣ ಆಗ್ತಾ ಆ ಪೌಡರಿನ ಪ್ರಭಾವದಿಂದ ಅದು ಮಾಡೋಣ, 1 ತಿಂಗಳಲ್ವ, ತೊಂದರೆ ಇಲ್ಲ ಅಂತೇಳಿ ಮರುದಿವಸ ವಿಳೆ ಮಾಡ್ತಾಳೆ. 1 ಗ್ಲಾಸ್ ಹಾಲಿಗೆ 1 ಚಮಚ ಪೌಡ್ರ್ ಹಾಕಿ ತಿರುಗಿಸಿ ಅತ್ತೆ ಕೈಗೆ ಕೊಂಡೋಗಿ ಇಡ್ತಾಳೆ. ಪಾದ ನಮಸ್ಕಾರ ಮಾಡ್ತಾಳೆ, ಪಾದ ಒತ್ತಾಳೆ, ಗುರ್ರ ಅಂತ ಮಾಡ್ತದೆ ಸಿಂಹದಾಗಿ. ಏನು, ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿದ್ದಾನಂತೆ. ಒಂದು ಸಲ ಕಣ್ಣು ಕೆಂಪು ಮಾಡ್ತದೆ. ಗುರುಗಳು ಹೇಳಿದ್ದಾರೆ, ಏನು ಮಾತಾಡಬಾರ್ದು, ಗಲಾಟೆ ಮಾಡಬಾರ್ದು, ಸುಮ್ಮನೆ ಇರಬೇಕು ಅಂತ. ದಿನ ಹಿಂಗೆ ಕೊಟ್ಟು ಹಾಲು 1 ವಾರ ಆಯಿತು, 10 ದಿವಸ ಆಯಿತು. ಈಗ ಸ್ವಲ್ಪ ಅತ್ತೆಯ ಸ್ವರ ಕಮ್ಮಿ ಆಗಿದೆ. ಸ್ವಲ್ಪ ಗಂಗಾ ಪ್ರವಾಹ ಗಂಗೋತ್ರಿಯಲ್ಲಿ ಉತ್ಪತ್ತಿಯಾದಾಗೆ ಈ ಸೊಸೆಯ ತಲೆ ಮೇಲೆ ಕೈ ಹೋಗಿದೆ. ಮೆಲ್ಲ ದಿನ ಒತ್ತಾಳೆ, ಪಾದ ಒತ್ತಾಳೆ, ಅಡ್ಡ ಬಿಡ್ತಾಳೆ, ನಮಸ್ಕಾರ ಮಾಡ್ತಾಳೆ, ಹಾಲು ಕೊಡ್ತಾಳೆ. ಈಗ ಹಿಂಗೆ ಆಯಿತು. ಒಂದು 10-20 ದಿವಸ ಆಯಿತು. ಪೌಡರ್ ಖಾಲಿ ಆಗ್ತಾ ಬಂತು. 25 ದಿವಸ ಆಯಿತು. ಈಗ ಗಂಡನ ಹತ್ರ ಹೆಂಡತಿ ಹೇಳ್ತಾಳೆ, ರೀ ಪೌಡರ್ ಖಾಲಿ ಆಗ್ತಾ ಬಂತು ರೀ, ಎಲ್ಲಾದರೂ ನಿಮ್ಮ ತಾಯಿ ನನ್ನ ಅತ್ತೆ ತೀರ್ಕೊಂಡ್ರೆ ನಾನು ನರಕಕ್ಕೆ ಹೋಗ್ತೇನೆ. ಅವ್ರು ತುಂಬ ಒಳ್ಳೆಯವ್ರು ರೀ, ದೇವರಾಗಿ, ನನ್ನ ತಾಯಿಗಂತಲೂ ಒಳ್ಳೆಯವರು, ನನಗೆ ಗೊತ್ತಾಗಿಲ್ಲ, ಈಗ ಗೊತ್ತಾಗ್ತಾ ಉಂಟು. ಅವ್ರು ಸಾಯ್ಬಾರ್ದು ರೀ, ಏನಾದರೂ ಮಾಡಿ ಆ ಸ್ವಾಮಿಗಳ ಹತ್ರ ಹೋಗಿ ಒಂದು ಅದಕ್ಕೆ ಪರಿಹಾರ ಕೇಳ್ಕೊಳ್ಳುವಂತೆ ಮತ್ತೆ ಹುಡ್ಕೊಂಡು ಬರ್ತಾರೆ. ಗುರುಗಳ ಹತ್ರ ಬಂದರು. ಗುರುಗಳ ನೀವು ಕೊಟ್ಟ ಪೌಡರ್ ಖಾಲಿ ಆಯಿತು. ಏನಾಯಿತು?
ಅವ್ರು ತೀರ್ಕೊಂಡ್ರೆ ನಮಗೆ ದೋಷ ಬರ್ತದ್ರು, ತುಂಬ ಒಳ್ಳೆಯವರು, ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ಅವರನ್ನು ಬದುಕಿಸುವಾಗಿ ಒಂದು ದಾರಿ ಏನಾದರೂ ಮಾಡಬೇಕು. ನೀವು ಪೌಡರ್ ಎಲ್ಲ ಖಾಲಿ ಆಗ್ತದೆ, ಇನ್ನು 3 ದಿವಸ ಇರೋದು, 3 ದಿವಸ ಪೌಡರ್ ಕೊಟ್ಟರೆ ಖಾಲಿ ಆಗ್ತದೆ. ಗುರುಗಳು ನೆಗಾಡ್ತಾರೆ, ನೋಡಮ್ಮ ನಾನು ಕೊಟ್ಟದ್ದು ಅದು ಪ್ರೋಟೀನ್ ಪೌಡರ್, ವಿಷದ ಪೌಡರ್ ಅಲ್ಲ, ನಾವು ಸನ್ಯಾಸಿಗಳು ಅಂತ ಹೇಳ್ತಾರೆ. ಹಾಗೆ ನಮ್ಮ ಬದುಕಿನಲ್ಲಿ ಒಂದಷ್ಟು ಸಂಶಯ, ಗಂಡನ ಮೇಲೆ ಹೆಂಡತಿ ಸಂಶಯ, ಹೆಂಡತಿ ಮೇಲೆ ಗಂಡನಿಗೆ ಸಂಶಯ. ಹೀಗಾಗಿ ಬಹುತೇಕ ಕಡೆಯಲ್ಲಿ ಸಣ್ಣ ಸಣ್ಣ ಬಿರುಕು. ಮತ್ತು ಏನಾದರೂ ತಲೆಬಿಸಿ ಆದಾಗ ಟಾನಿಕ್ ತೆಕೊಡೋದು, ಕಷಾಯ ತೆಕೊಡೋದು, ಜ್ಯೂಸ್ ತೆಕೊಡೋದು, ಮತ್ತು ಇನ್ನೂ ಗಲಾಟೆ ಜಾಸ್ತಿ ಮನೆಯಲ್ಲಿ. ಆದ ಕಾರಣ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಈಗ ಒಂದು ಕಡೆಯಲ್ಲಿ ಬೆಂಕಿ ಇದ್ದರೆ ಅಲ್ಲಿ ಏನಿಡಬೇಕು, ಬೆಂಕಿ ಇದ್ದರೆ ಅಲ್ಲಿ ಸೀಮೆ ಎಣ್ಣೆ, ಡೀಸೆಲ್, ಪೆಟ್ರೋಲ್ ಇಡೋದಲ್ಲ, ಅಲ್ಲಿ ಮತ್ತೆ 1-2 ಬಾಲ್ದಿ ನೀರಿಡಬೇಕು. ಮನುಷ್ಯನಿಗೆ ಸಿಟ್ಟು ಅಥವಾ ಕೋಪ ಬಂದಾಗ, ಗಂಡನಿಗೆ ಸಿಟ್ಟು ಬಂದಾಗ ಹೆಂಡತಿ ನೀರಿನಾಗಿ ಆಗಿರಬೇಕು. ಗಂಡ ಕೋಪ ಎಂಬ ಬೆಂಕಿ ಅಲ್ಲಿ ಉರಿತಾ ಇರುವಾಗ ಹೆಂಡತಿ ಪೆಟ್ರೋಲ್ ಆಗೋದಲ್ಲ, ಡೀಸೆಲ್ ಆಗೋದಲ್ಲ, ಸೀಮೆ ಎಣ್ಣೆ ಆಗೋದಲ್ಲ, ಹೆಂಡತಿ 1 ಬಾಲ್ದಿ ನೀರಾಗಬೇಕು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅಥವಾ ಹೆಂಡತಿ ಸಿಟ್ಟು ಬಂದಾಗ ಗಂಡನೂ ಪೆಟ್ರೋಲ್ ಡೀಸೆಲ್ ಆಗೋದಲ್ಲ, ಗಂಡನೂ 1 ಬಾಲ್ದಿ ನೀರಾಗಬೇಕು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಹಾಗಾದರೆ ಮಾತ್ರ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತೆ. ಇವತ್ತು ಒಟ್ಟಾರೆ ಮೇಲೆ ಏನಂದರೆ ನಮ್ಮಲ್ಲಿ ಸಂಸ್ಕಾರದ ಕೊರತೆಯಿಂದಾಗಿ ವಿನಾಕಾರಣ ನಾವು ಮತ್ತೊಬ್ಬರಲ್ಲಿ ಸಂಶಯಕ್ಕೆ ಒಳಪಡಿಸ್ತೇವೆ. ಸಂಶಯಕ್ಕೆ ಒಳಪಡಿಸದ ಮನೆಗಳೇ ಬಹುತ ಕಮ್ಮಿ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಏನೆಂದರೆ, ನಮಗೆ ನಮ್ಮ ಬಗ್ಗೆ ಆಲೋಚನೆ ಮಾಡುವಷ್ಟು ಪುರುಸೋತೇ ಇಲ್ಲ, ವ್ಯವಧಾನವೇ ಇಲ್ಲ. ನಮ್ಮ ಬಗ್ಗೆ ಆಲೋಚನೆ ಮಾಡುವ ಬದಲು ಈ ಪೆಟ್ಟಿಗೆ ಉಂಟಲ್ಲ, ಈ ಪೆಟ್ಟಿಗೆ ಜಾರಿಸಲಿಕ್ಕೆ ಶುರು ಮಾಡ್ತೇವೆ. ಪೆಟ್ಟಿಗೆಯಲ್ಲಿ ಏನೂ ಸಿಗುವುದಿಲ್ಲ. ಜ್ಞಾನ ಇದ್ದರೆ ಸಿಗ್ತದೆ, ಜ್ಞಾನ ಇದ್ದವರಿಗೆ ಎಲ್ಲಿ ಕೂಡ ಸಿಗ್ತದೆ ಅಂತೆ. ಇನ್ನು ಈ ಸಂಶಯದ ಬಗ್ಗೆ ಹೇಳುವಾಗ ಇನ್ನೊಂದು ಕತೆ ನೆನಪಾಗ್ತದೆ. ಒಂದು ಕುಗ್ರಾಮದಲ್ಲೆಲ್ಲ ತುಂಬ ಬ್ಯಾಕ್ವರ್ಡ್ಸ್ ಅಂತ ಹೇಳಲ್ಪಟ್ಟ ಒಂದು ವರ್ಗ ಇದೆ. ಪಂಚಮರು ಅಂತ ಹೇಳ್ಬೋದು, ಅಸ್ಪೃಶ್ಯರು ಅಂತ ಆ ಕಾಲದಲ್ಲಿ. ಹಾಗೆ ಅಲ್ಲಿ ಈಗ ಒಬ್ಬ ಹುಡುಗ, ಒಂದು 28 ವರ್ಷದ ಹುಡುಗ, 25, 28, ಒಂದು 18 ವರ್ಷದ ಹುಡುಗಿಯನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಈ ಕಟ್ಟೆಯಲ್ಲಿ ಕೂತಂಥ ನಮ್ಮಂಥ ಬುದ್ಧಿವಂತರು ಎಲ್ಲ ಬ್ರಾಹ್ಮಣರು ಒಂದು 7-8 ಜನ ಈಗ ನೋಡ್ತಾರೆ, ನೋಡ್ರಿ ಅಲ್ಲಿ ಒಬ್ಬ ಹುಡುಗ 25, 28 ಆಗ್ಬೋದು, ಒಂದು 18 ವರ್ಷದ ಹುಡುಗಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾನಲ್ವಾ ಅಂತೆ. ನದಿ ಬಂತು, ನದಿ ಹತ್ತಿರ ನಿಲ್ಲಿಸಿದ. ಸೊಂಟದಲ್ಲಿ ಒಂದು ಬಾಟ್ಲಿ ಇತ್ತು, ಅದರ ಕ್ಯಾಪನ್ನು ತೆಗೆದು ಕುಡಿದುಬಿಟ್ಟ. ಇವರಿಗೆ ಇನ್ನೂ ಸಿಟ್ಟು. ಅಷ್ಟೊತ್ತಿಗೆ ಏನು ಮಾಡಿದಂತ ಆ ಹುಡುಗಿಯನ್ನು ಅಲ್ಲಿ ದಂಡೆಯ ಮೇಲೆ ಕೂರಿಸಿ ಸ್ವಲ್ಪ ಸೀರೆಯನ್ನು ಮೇಲೆತ್ತಿ ಕಾಲನ್ನು ಒತ್ತಲಿಕ್ಕೆ ಶುರು ಮಾಡಿದೆ. ಇವರ ಸೆಟ್ಟಿಗೆ ಇದು ಮಿತಿಯೇ ಇಲ್ಲ. ಏನ್ರಿ ಈಗ ಹಗಲು ಸಮಯದಲ್ಲಿ ಇಂಥ ಒಂದು ವರ್ತನೆ ಮಾಡ್ತಾ ಇದ್ದಾನೆಲ್ಲ ಈ ಹುಡುಗ, ಎಂಥ ಕೆಟ್ಟ ವರ್ತನೆ ಅಂತೇಳಿ 4 ಕಪಾಲಕ್ಕೆ ಬಾರಿಸೇ ಬಿಟ್ಟರು. ಎಷ್ಟೊಂದು ಒಳ್ಳೆಯ ಒಂದು ಸಮಾಜದ ಮಧ್ಯೆ ಇದ್ದು ನಿನಗೆ ಮರೆಯೋದಿಲ್ವಾ? ಈ ಹುಡುಗಿಯನ್ನು ಈಗ ಹೆಗಲ ಮೇಲೆ ಹಾಕ್ಕೊಂಡು ಬಂದು ಮತ್ತೆ ಹುಡುಗಿಯ ಕಾಲೊತ್ತಿಯಲ್ಲಿ ಸೀರೆ ಮೇಲೆ ಮಾಡಿ ಮತ್ತೆ ಸೆರೆ ಕೊಡಿತೀಂತೆ. ಆಗ ಹುಡುಗ ಹೇಳ್ತಾನೆ, ಸ್ವಾಮಿಗಳೇ, ನಾವು ಅಸ್ಪೃಶ್ಯರು, ನಿಮ್ಮ ಕೈಯಲ್ಲಿ ಅಸ್ಪೃಶ್ಯರು ಅಂತ ಹೇಳಲ್ಪಟ್ಟವರು. ಈ ಹುಡುಗಿ ನನ್ನ ತಂಗಿ, ಅದಕ್ಕೆ ಲಕ್ವ ಹೊಡೆದಿದೆ. ಇನ್ನೊಂದು ಗ್ರಾಮಕ್ಕೆ ನಾನು ತಗೊಂಡು ಹೋಗ್ತೇನೆ. ಕಾರ್ ಗಾಡಿಯಲ್ಲಿ ನೀವು ಕೂರಿಸಲ್ಲ, ನೀವು ಮೇಲ್ವರ್ಗ ಮುಟ್ಟಿಸಿಕೊಳ್ಳೋದಿಲ್ಲ, ನಾವು ಅಸ್ಪೃಶ್ಯರು ಅಂತ ಹೇಳಲ್ಪಟ್ಟವರು. ಆದ ಕಾರಣ ನನ್ನ ತಂಗಿಯನ್ನು ನಾನು ಪಕ್ಕದ ಆಸ್ಪತ್ರೆಗೆ ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ಅಣ್ಣ ನೋವಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಕಾಲು ಒತ್ತಿದಾಗ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ. ಆಗ ಮುಖ ನೋಡ್ಕೊಡ್ತಾರಂತೆ. ಇವತ್ತಿನ ಪರಿಸ್ಥಿತಿ ಕೂಡ ಅದೇ ಅಲ್ವಾ? ನಮಗೊಂದಷ್ಟು ಸಂಶಯ, ಹೆಜ್ಜೆಗೂ ಸಂಶಯ. ಅವನು ಯಾರು, ಅವಳು ಯಾರು, ಅಲ್ಲಿ ಏನು ನಡೀತದೆ, ಇಲ್ಲೇನು ನಡೀತದೆ ಅಂತ ನಮ್ಮ ವ್ಯವಸ್ಥೆಯೇ ತುಂಬ ಬಾಕಿ ಇರುವಾಗ ನಮ್ಮ ಒಳಗೆ ನಾವು ನೋಡುವಂಥ ಕೆಲಸವನ್ನು ಮಾಡಬೇಕಂತೆ. ಅದು ಬಿಟ್ಟು ಈ ಪ್ರಪಂಚದ ಅನಗತ್ಯ ಕೈಂಕರ್ಯಕ್ಕೆ ನಾವು ಕೈ ಹಾಕಬಾರ್ದು. ಪ್ರತಿಯೊಬ್ಬನಲ್ಲಿ ಕೂಡ ಏನಾಗಬೇಕು ಅದು ಪ್ರಪಂಚದಲ್ಲಿ ಆಗ್ತದೆ. ನಮಗೆ ಅದನ್ನು ಬದಲು ಮಾಡಲಿಕ್ಕೆ ಬದಲೆಂಗೆ ದೇಶ ಬದಲೇಗ ಅಂತೆ. ನಾವು ಬದಲಾಗಬೇಕಂತೆ. ಈ ದೇಶವೇ ಬದಲಾಗಿ ಬಿಡ್ತಂತೆ. ನಾವು ಅದಕ್ಕೆ ಹೇಳೋದು, ಮೊದಲು ನಮ್ಮಲ್ಲಿರುವಂಥ ಸಂಸ್ಕಾರಗಳನ್ನು ನಾನು ಯಾರು ಸರಿಯಾಗಿ ತಿಳ್ಕೊಳ್ಳೋದು. ನನ್ನಲ್ಲಿ ಒಬ್ಬ ಭಗವಂತ ಇದ್ದಾನೆ, ಆ ಭಗವಂತ ಎಲ್ಲ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಚೆನ್ನಾಗಿ ತಿಳಿದ್ರೆ ಯಾರ ಮೇಲೆ ಸಿಟ್ಟು ಮಾಡಲಿಕ್ಕಿಲ್ಲ. ಆ ಭಗವಂತ ನನ್ನ ಶರೀರದೊಳಗೆ ಸೇರಿಸ್ಕೊಂಡು ಎಲ್ಲ ಕೈಂಕರ್ಯವನ್ನು ಮಾಡ್ತಾನೆ ಎಂಬುದು ವೇದ, ಉಪನಿಷತ್ತು, ಋಷಿಮುನಿಗಳು ಕೊಟ್ಟಂಥ ಸಿದ್ಧಾಂತ. ನಾನು ನೆಪ ಮಾತ್ರ. ಈಗ ಒಂದು ಗಾಡಿಗೆ ಅದರಷ್ಟಕ್ಕೆ ಅದು ಹೋಗೋದಿಲ್ಲ, ಒಬ್ಬ ಡ್ರೈವರ್ ಕೂತ್ಕೋಬೇಕು. ಡ್ರೈವರ್ ಕೂತ್ಕೊಂಡ್ರೇ ಗಾಡಿ ಹೋಗೋದು. ಅಂಥ ಒಂದು ನಿಟ್ಟಿನಲ್ಲಿ ಸಂಸ್ಕಾರವನ್ನು ಕೊಡತಕ್ಕಂಥ ಆಗಬೇಕು. ಇವತ್ತು ನಿಮ್ಮ ಮಕ್ಕಳು 18-20 ವರ್ಷ ಆಗುವಾಗ, ಅಪ್ಪ ನನಗೆ ಗೊತ್ತಿದೆ, ಅಮ್ಮ ನನಗೆ ಗೊತ್ತಿದೆ, ನಾನು 18 ಆಗಿದೆ, ಸುಮ್ಮನೆ ಇರು ಅಂತ ಹೇಳ್ತಾನೆ. ನೀನು ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಂತ ಏನು ತಿರುಗುತ್ತಿ ಅಂತ ಜೋರು ಮಾಡಿದ್ರೆ ಮಕ್ಕಳು ಹೇಳ್ತಾರೆ, ಅಪ್ಪ ನನಗೆ ಗೊತ್ತಿದೆ, ಅಮ್ಮ ನನಗೆ ಗೊತ್ತಿದೆ ಅಂತ. ಇದಕ್ಕೆಲ್ಲ ಕಾರಣ ಏನೆಂದರೆ, ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ. ನಾವು ಮಕ್ಕಳನ್ನು ಹಾಸ್ಟೆಲ್ಗೆ ಹಾಕಿದ್ದೇವೆ,
1,00,000 1,50,000 ಮೊಬೈಲ್ ಕೊಟ್ಟಿದ್ದೇವೆ, ದಿನಕ್ಕೊಂದು ಬಟ್ಟೆ ಹಾಕಬೇಕು, ಪಕ್ಕದವರು ಇರುವಾಗ ಅವರಿಂದ ನನ್ನ ಮಗ ಏನು ಕಮ್ಮಿ ಆಗಬಾರ್ದು, ನನ್ನ ಮಗಳೇನು ಕಮ್ಮಿ ಆಗಬಾರ್ದು ಎಂಬ ಭಾವನೆಯಿಂದ ನೀವು ಆ ಮಗುವನ್ನು ಆ ರೀತಿ ಬೆಳೆಸಿದ್ದೀರಿ. ಆದ ಕಾರಣ ಮಗು 20 ವರ್ಷ ಆಗೋ ನಿಮ್ಮ ಮಾತು ಕೇಳಲ್ಲ. ಯಾಕೋತನ ಒಂದು ಬೀಜವನ್ನು ಭೂಮಿಗೆ ಬಿತ್ತಿ ಅಲ್ಲಿಗೆ ನೀರಾಗಬೇಕು, ಅದು ಮೃದು ಪ್ರದೇಶ ಆಗಬೇಕು, ಅದು ಅಂಕುರಾರ್ಪಣೆ ಆಗ್ತದೆ, ಆಮೇಲೆ ಗಿಡ ಮೇಲೆ ಬರ್ತದೆ, ಅದಕ್ಕೆ ಬೇಲಿ ಕಟ್ಟಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಕಳೆ ಬಂದರೆ ಕೀಳಬೇಕು. ಹಾಗೆ ಅದು ಬೆಳೀತಾ 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 ಮರ ತುಂಬ ದೊಡ್ಡದಾಗ್ತದೆ. ಅದಕ್ಕೆ ಆನೆ ಕಟ್ಟಿದರೂ ಮರ ಬೀಳಲ್ಲ. ಹಾಗೆ ವ್ಯಕ್ತಿಯ ಪರ್ಸನಾಲಿಟಿ ಆಗಿ ಮಗು ಹುಟ್ಟಿದೆ, ಅದಕ್ಕೆ ಏನೂ ಗೊತ್ತಿಲ್ಲ. ಅದಕ್ಕೆಲ್ಲ ಕಾಲಕ್ಕೆ ಗೊಬ್ಬರ ಹಾಕೋದು, ಕಳೆ ಕೀಳೋದು, ರಕ್ಷಣೆ ಮಾಡೋದು ಮಾಡಿದರೆ ಆ ಮಗುವಿಗೆ 10ರಿಂದ 25 ವರ್ಷದವರೆಗೆ 22ರವರೆಗೆ ಒಂದು 10-12 ವರ್ಷ ನೀವು ಚೆನ್ನಾಗಿ ಮಗುವನ್ನು ಕಾಪಾಡಿದರೆ ಅದು ಬಂಗಾರದ ಬಟ್ಲಲ್ಲಿ ಊಟ ಮಾಡುವಂಥ ಮಗು ಆಗ್ತದೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅದು ಬಿಟ್ಟು ನೀವು ಮಗುವನ್ನು ನಮಗೆ ಸಾಕಲಿಕ್ಕೆ ಕಷ್ಟ ಆಗ್ತದೆ, ಯಾವುದೋ ಹಾಸ್ಟೆಲ್ಗೆ ಹಾಕೋದು ಅಥವಾ ಮುಂದಕ್ಕಾದರೆ ಅಮೇರಿಕಾ ಕಳಿಸೋದು, ಇಂಗ್ಲೆಂಡ್ ಕಳಿಸೋದು, ಮತ್ತು ಮಗು ನಾವು ಹೇಳಿದಾಗೆ ಕೇಳುವುದಿಲ್ಲ ಅಂತೇಳಿದರೆ ಏನು ಪ್ರಯೋಜನ ಆಗ್ತದೆ? ಆದ ಕಾರಣ ನಮಗೆ ದೊಡ್ಡ ಸಂಪತ್ತಂದರೆ ಮಾನವೀಯ ಸಂಪತ್ತು, ಮನುಷ್ಯನೇ ಸಂಪತ್ತು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಡಿ, ಶಿಕ್ಷಣ ಕೊಡಿ. ಶಿಕ್ಷಣ ಅಂದರೆ ನೀವು ತಿಳ್ಕೊಂಡದ್ದು ನನ್ನ ಮಗು IAS ಆಗಬೇಕು, IPS ಆಗಬೇಕು, PhD ಮಾಡಬೇಕು, ಹಾರ್ಡ್ವೇರ್ ಮಾಡಬೇಕು, ಸಾಫ್ಟ್ವೇರ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಇಟ್ ಈಸ್ ಸರ್ಟನ್ ಎಕ್ಸ್ಟೆಂಟ್, ಅದೊಂದು ಭಾಗ. ಅದರ ಒಟ್ಟೊಟ್ಟಿಗೆ ಸಂಸ್ಕಾರವನ್ನು ಕೊಡಿ. ಮಗುವಿಗೆ ಸಣ್ಣ ಪ್ರಾಯದಲ್ಲಿ ಶಾಲೆಯಿಂದ ಬಂದಾಗ ಅಥವಾ ಶಾಲೆಗೆ ಹೊರಡುವಾಗ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿಸಿ ದೇವರ ರೂಮಿಗೆ ಕರ್ಕೊಂಡು ಹೋಗೋದು, ಉದ್ಬತ್ತಿ ಹಚ್ಚುವ, ದೀಪ ಹಚ್ಚುವ ಅಭ್ಯಾಸ ಮಾಡೋದು, ಭಗವದ್ಗೀತೆಯನ್ನು ಓದಿ. ಭಗವದ್ಗೀತೆ ನಿಮಗೆ ಕಷ್ಟ ಆಗಿದ್ರೆ ರಾಮಾಯಣವನ್ನು ಓದಿ, ಅದು ನಿಮಗೆ ಕಷ್ಟ ಆಗದೆ ಇದ್ದರೆ ಶ್ರೀರಾಮ್ ಜೈರಾಮ್ ಬರೀರಿ. ಅದು ಕಷ್ಟ ಆಗಿದ್ರೆ 13 ಅಕ್ಷರದ ನಮ್ಮ ಇಡೀ ಕ್ಷೇತ್ರದಲ್ಲಿ ಸುಮಾರು 70 ವರ್ಷದಿಂದ ಅದೇ ಭಜನೆ ನಡೀತದೆ. ಅದೇ ಭಜನೆಯ ಶಕ್ತಿ ಇವತ್ತು ಕೂಡ ಕ್ಷೇತ್ರ ವಿಜೃಂಭಣೆಯಿಂದ ಬೆಳೀಲಿಕ್ಕೆ ಕಾರಣ ಅದೇ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಎಷ್ಟು ಹೇಳಲಿಕ್ಕೆ ಎಷ್ಟು ಕಷ್ಟ ಉಂಟು. ಇದನ್ನು ನೀವು ಹೇಳಿ ನಿಮ್ಮ ಮಕ್ಕಳು ಕಲಿಸಿ. ಆಗ ಮಕ್ಕಳಲ್ಲಿ ಒಂದು ಭಾವನೆ ಉದ್ದೀಪನ ಆಗ್ತದೆ, ಬೆಳೀತದೆ. ಸಂಸ್ಕಾರವಂತರಾಗಬೇಕೆಂಬ ಭಗವದ್ಭಕ್ತಿಯ ಭಾವನೆ ಬೆಳೀತದೆ. ಅದು ಇಲ್ಲ ಇದ್ದರೆ ನೀವು ಬಂದು ಈಗ 35, 45, 50ರವರು ಗೌಡಿ ಗುರುಗಳೇ ನನ್ನ ಮಗ ಹೇಳಿದಾಗೆ ಕೇಳುವುದಿಲ್ಲ, ಮಗಳು ಹೇಳಿದಾಗೆ ಕೇಳುವುದಿಲ್ಲ ಅಂತ ಹೇಳಿದರೆ ನಾನು ನಿಮ್ಮ ಪರವಾಗಿಲ್ಲ, ನಾನು ಮಕ್ಕಳ ಕಡೆ. ಯಾಕಂದರೆ ಪಾಪ ಮಕ್ಕಳು ಇನ್ನೋಸೆಂಟ್, ಅವ್ರದ್ದೇನು ತಪ್ಪಿದೆ? ನೀವು ಅವರಿಗೆ ಸಂಸ್ಕಾರ ಕೊಡಲಿಲ್ಲ. ಸಂಸಾರ ಕೊಡ್ತಿದ್ರೆ ಅವ್ರು ನಿಮಗೆ ಎದುರು ಮಾತಾಡ್ತಿರ್ಲಿಲ್ಲ, ನಿಮ್ಮ ವಿರುದ್ಧವಾಗಿ ಇರ್ತಿರ್ಲಿಲ್ಲ. ಆದ ಕಾರಣ ಇದನ್ನೆಲ್ಲ ಉದ್ದೀಪನಗೊಳಿಸಬೇಕು, ಬೆಳೆಸಬೇಕೆಂಬ ಒಂದೇ ಸಂಕಲ್ಪದಿಂದ ನಾವು ಚಾತುರ್ಮಾಸಗಳನ್ನು ಬೇರೆ ಬೇರೆ ಜಿಲ್ಲೆಗೆ ತರ್ತಾ ಇದ್ದೇವೆ. ಹಿಂದೆ ಭಟ್ಕಳ ಇರ್ಬೋದು, ತದನಂತರ ಕುಮಟಾ ಇರ್ಬೋದು. ಈ ವರ್ಷ ಇಲ್ಲಿ ಬಂದಿದ್ದೇವೆ ಅಂದರೆ 48 ದಿವಸ ಆದರೂ ಬೆಳ್ಳಂಬೆಳಿಗ್ಗೆ ಯಜ್ಞ ನಡೀತದೆ. ಯಜ್ಞದ ಭಾವನೆಗಳು ಯಜ್ಞ ಪ್ರಜಾಸಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಶ್ವದಾಂಬೆ ಸಾವೋಶಿಷ್ಟ ಕಾಮದುಕ್ಕಂತೆ ಬ್ರಹ್ಮ ಹೇಳ್ತಾನೆ. ನಿಮ್ಮನ್ನು ಹುಟ್ಟಿಸುವಾಗ ಯಜ್ಞಗಳನ್ನು ಹುಟ್ಟಿಸಿದ್ದೇನೆ, ಆ ಯಜ್ಞ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಬೇಕು ಅಂತ. ಯಜ್ಞದ ಮುಂದೆ ಭಗವಂತನಿಗೆ ಕೈ ಮುಗಿದರೆ ಶ್ರದ್ಧಾ ಭಕ್ತಿಯಿಂದ ನಮಗೆಲ್ಲವನ್ನು ಕೊಡ್ತಾನೆ. ಯಜ್ಞನಾರಾಯಣತೆ ಪ್ರತೀಕ. ಮೋಕ್ಷವನ್ನೊಂದೊಂದು ಬಿಟ್ಟು, ನೀವು ಭಗವಂತ ಒಂದಾಗುವುದನ್ನು ಬಿಟ್ಟು, ಈ ಲೌಕಿಕವಾದಂಥ ಏನು ನಿಮಗೆ ಬೇಕು ಅದನ್ನೆಲ್ಲವನ್ನು ಯಜ್ಞದ ಮುಖಾಂತರ ಪಡೆಯಲಿಕ್ಕೆ ಆಗ್ತದೆ ಅಂತೆ ಹೇಳಲ್ಪಟ್ಟಿದೆ. ಹಾಗೆ ಯಜ್ಞ ಇರ್ಬೋದು. ತದನಂತರ ಇಲ್ಲಿ 1.5 ಗಂಟೆ ಭಜನೆ ನಡೀತದೆ, ಭಗವಂತನ ಗುಣಗಾನ ಮಾಡ್ತಂಥ ಭಜನೆ. ತದನಂತರ ನಮ್ಮದು ಪ್ರವಚನ ನಡೀತದೆ. ಸಾಯಂಕಾಲ ಮತ್ತೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇನ್ನಿತರ ನಮ್ಮ ಧಾರ್ಮಿಕ ಸಂಬಂಧಪಟ್ಟ, ಆಧ್ಯಾತ್ಮಿಕ ಸಂಬಂಧಪಟ್ಟ ಕಥಾನಕವನ್ನು ಯಕ್ಷಗಾನದ ಮುಖಾಂತರ ನಿಮಗೆ ತಿಳಿಸುವುದರ ಮುಖಾಂತರ ನಿಮ್ಮಲ್ಲಿರುವಂಥ ಅಧ್ಯಾತ್ಮವನ್ನು, ಸಂಸ್ಕಾರವನ್ನು ಮತ್ತೆ ಜಾಗೃತಿಗೊಳಿಸ್ತಕ್ಕಂಥ ದೊಡ್ಡ ಕೈಂಕರ್ಯ ಈ ಒಂದು ನಮ್ಮ ಚಾತುರ್ಮಾಸ ವೇದಿಕೆಯಲ್ಲಿ ನಮ್ಮ ಈ ಭಾಗದ ಶಾಸಕರಾದಂಥ ಗುರುರಾಜ್ ಗಂಟೆಯವರ ನೇತೃತ್ವದಲ್ಲಿ ಎಲ್ಲ ಅವರ ಮಿತ್ರದ ಸಹಕಾರದಿಂದ, ಸಂಘಟನೆಯಿಂದ ಬಹಳ ಸುಂದರವಾಗಿ ನಡೀತಾ ಇದೆ. ಬಂದಿರತಕ್ಕಂಥ ಯಾವ ಪ್ರದೇಶದಿಂದ, ಹಳ್ಳಿಯಿಂದ ಭಾಳಷ್ಟು ಶ್ರದ್ಧಾಭಕ್ತರು ಬಂದಿದ್ದೀರಿ. ಆದ ಕಾರಣ ಎಲ್ಲ ಕಾರ್ಯಕ್ರಮದಲ್ಲಿ ಸೇವಾ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ. ಅದಕ್ಕೆ ನನ್ನ ಆರಾಧ್ಯ ದೇವನಾದಂಥ ಶ್ರೀರಾಮಚಂದ್ರರು, ಸ್ಥಳದೇವತೆ ಅಂತ ವಿನಾಯಕ ಪೂರ್ಣ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಸ್ವಾಮಿಯ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲು ಶ್ರೀರಾಮಚಂದ್ರ ಭಗವಾನ್ ಕಿ. ಇದುವರೆಗೆ ಅತ್ಯಂತ ಸುಂದರವಾಗಿ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವದಿಸಿ ಆಶೀರ್ವಚನವನ್ನು ಗೈದಂತಹ ಶ್ರೀ ಸ್ವಾಮೀಜಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ